ವೆಲ್ಕಮ್ ಬ್ಯಾಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 4 ದಿನಗಳ ಅಮೆರಿಕ ಪ್ರವಾಸ ಯಶಸ್ಸನ್ನ ಕಂಡಿರುವಂತದ್ದು. ಸಾಕಷ್ಟು ಮಹತ್ವದ ಒಪ್ಪಂದಗಳಿಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹಿಯನ್ನ ಹಾಕಿದ್ದಾರೆ. ಮೋದಿ ಪ್ರವಾಸದ ವೇಳೆ ಭಾರತಕ್ಕೆ ಶಹಬ್ಬಾಸ್ ಗಿರಿಯನ್ನ ಕೂಡ ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇವೆಯನ್ನ ಶ್ಲಾಘಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು. ಸಾಕಷ್ಟು ಮಹತ್ವದ ಒಪ್ಪಂದಗಳು, ರಕ್ಷಣೆ ವಿಚಾರ ಆಗಿರ್ಬೋದು, ತಂತ್ರಜ್ಞಾನ, ವಿಜ್ಞಾನ, ಇದರ ಜೊತೆಗೆ ರಾಜತಾಂತ್ರಿಕತೆ ವಿಚಾರ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರು ಭಾರತೀಯರನ್ನ ಕೊಂಡಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾರತೀಯರು ಎಲ್ಲಾ ರಂಗಗಳಲ್ಲೂ ಕೂಡ ಮುಂದಿದ್ದಾರೆ. ಕಲೆ, ಸಾಹಿತ್ಯ, ಕಾನೂನು, ವಿಜ್ಞಾನ, ಮೆಡಿಕಲ್, ಕೃಷಿಯಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಭಾರತೀಯರು. ಮೋದಿ ಎದುರಲ್ಲೇ ಭಾರತೀಯರನ್ನ ಕೊಂಡಾಡಿದ್ರು ಬೈಡನ್ ಅವರು. ದೀಪಾವಳಿಗೆ ಫೋನ್ ಮಾಡಿ ವಿಶ್ ಮಾಡಿದ್ದನ್ನ ಕೂಡ ಸ್ಮರಿಸಿಕೊಂಡ್ರು ಜೋ ಬೈಡನ್. ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ನಡೆಸುವಂತ ಸಂದರ್ಭದಲ್ಲಿ ಮಾತನಾಡ್ತಾ ಹೋದ್ರು. ಈ ಸಂದರ್ಭದಲ್ಲಿ ಭಾರತದ ಜೊತೆ ಇರುವಂತ ಸಂಬಂಧದ ಬಗ್ಗೆ ಅವರು ಪ್ರಸ್ತಾಪವನ್ನ ಮಾಡ್ತಾ ಪ್ರಮುಖಾಂಶಗಳನ್ನ ಹೇಳ್ತಾ ಹೋದ್ರು. Seeing in my visit to India, and I see it in the diaspora here in America, in the arts, education, in the media, law, medicine, and science, and businesses of every size, in spelling bee champions, even in cricket clubs across the country, including back in my home state of Delaware, and a record number of Indian Americans in Congress who are here, Ami, Raja, Sherry, Pamela, and, well, I won't go on. Mother in India, to thank her and wishing her happy Diwali. It was an incredible moment. I think she wondered who in God's name is calling me. ಇನ್ನು ಅಮೆರಿಕದಲ್ಲಿರುವಂತಹ ಭಾರತೀಯರನ್ನ ಮೋದಿ ಕೊಂಡಾಡಿದ್ರು. ಅಮೆರಿಕದ ಆರ್ಥಿಕ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಯೂ ಕೂಡ ಇದೆ ಅಂತ ಶ್ಲಾಘಿಸಿದ್ರು. अमेरिकन लोगों ने अमेरिका में बहुत लंबी यात्रा तय की है. भारतीय मूल्यों, भारत के लोकतांत्रिक परंपराओं और हमारी संस्कृति के गौरव से भरे हुए इन लोगों को अमेरिका के मेल्टिंग पॉट में निरंतर मान सम्मान मिला है. भारतीय मूल के लोगों ने अमेरिका के समावेशी समाज और अर्थव्यवस्था को और मजबूत बनाने में बहुत बड़ी भूमिका निभाई है. हॉस्पिटल हो या होटल्स, यूनिवर्सिटी हो या रिसर्च लैब, गैस स्टेशन हो या लॉजिस्टिक्स, मैनेजमेंट हो या आईटी, हर क्षेत्र में वे अपना योगदान दे रहे हैं. ಇನ್ನು ಭಾರತದ ಆರ್ಥಿಕತೆ ಬೆಳವಣಿಗೆ ಮಟ್ಟದ ಬಗ್ಗೆನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಬಿಚ್ಚಿಟ್ಟು ವಿಶ್ವದ ಗಮನವನ್ನ ಸೆಳೆದ್ರು. ಅದನ್ನು ಕೂಡ ನೋಡೋಣ ಏನ್ ಮಾತನಾಡಿದ್ರು ಅಂತ. Visited the US as a Prime Minister. India was the 10th largest economy in the world. 10th. Today, India is the 5th largest economy. And India will be the 3rd largest economy soon. We are not only growing bigger, but we are also growing faster. When India grows, the whole world grows. ಭಾರತ ಹಾಗೂ ಅಮೆರಿಕನ್ನರು ತಮ್ಮ ತಮ್ಮ ಸಂಸ್ಕೃತಿಗಳನ್ನ ಹೇಗೆ ಪರಸ್ಪರ ಕಲಿತಾ ಇದ್ದಾರೆ ಅನ್ನೋದನ್ನ ಮೋದಿ ಹೇಳಿದ್ರು. ನಾಟು ನಾಟು ಹಾಡಿನ ಬಗ್ಗೆನೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. जैसे जैसे समय गुजर रहा है, हमारे लोगों में और एक दूसरे के प्रति समझ और बढ़ रही है. एक दूसरे के नामों का सही उच्चारण कर पाते हैं, एक दूसरे के एक्सेंट को समझ पाते हैं. भारत में बच्चे हैलोवीन पर स्पाइडरमैन बनते हैं और अमेरिका के युवा नाटू नाटू पर डांस करते हैं.
ನರೇಂದ್ರ ಮೋದಿ ಅವರ 4 ದಿನಗಳ ಪ್ರವಾಸ ಯಶಸ್ಸನ್ನ ಕಂಡಿರುವಂತದ್ದು. ಇನ್ನು ನರೇಂದ್ರ ಮೋದಿ ಅವರ ಭಾಷಣ ಇತ್ತಲ್ಲ ಸಂಸತ್ತಲ್ಲಿ, ಅದರ ಹೈಲೈಟ್ಸ್ ಅಂತ ನೋಡೋದಾದ್ರೆ, ಪ್ರಮುಖ ಅಂಶಗಳನ್ನ ಅಂತ ಗಮನಿಸೋದಾದ್ರೆ, ಈ ಭಾಷಣದ ಹಿನ್ನೋಟವನ್ನ ಗಮನಿಸೋದಾದ್ರೆ, ಅಮೆರಿಕ ಸಂಸತ್ನಲ್ಲಿ ಮೋದಿ ಭಾಷಣ 46 ನಿಮಿಷಗಳ ಕಾಲ ಇತ್ತು. ಮೋದಿ ಭಾಷಣ ಕೇಳಲಿಕ್ಕೆ ಸೇರಿದ್ದಂತ ಜನ, ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ನಮ್ಮ ದೇಶದವರು ಅವರ ಭಾಷಣವನ್ನ ಕೇಳಬೇಕು ಅಂತ ಬಂದಿದ್ದಂತ ಜನ 20,000 ಜನ. ಮೋದಿ ಭಾಷಣಕ್ಕೆ ನಿರಂತರವಾಗಿ ಚಪ್ಪಾಳೆ ಹೊಡೆದಿದ್ದು ಕೂಡ ಅಲ್ಲಿ ರೆಕಾರ್ಡ್ ಆಗಿದೆ. 3 ನಿಮಿಷ 40 ಸೆಕೆಂಡ್ಗಳ ಕಾಲ ನಿರಂತರವಾಗಿ ಚಪ್ಪಾಳೆಯನ್ನ ಕೂಡ ಹೊಡೆಯಲಾಗಿದೆ. ಅಮೆರಿಕದ ಇತಿಹಾಸದಲ್ಲೇ ದಾಖಲೆಯ ಚಪ್ಪಾಳೆ ಅನ್ನುವಂತ ಕೀರ್ತಿಗೂ ಕೂಡ ಆ ಚಪ್ಪಾಳೆ ಪಾತ್ರವಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೆಕಾರ್ಡ್ ಮಾಡ್ತಾರೆ ಮೋದಿ ಅವರು. ಈ ವಿಚಾರದಲ್ಲೂ ಕೂಡ ಅಷ್ಟೇ ರೆಕಾರ್ಡ್ ಮಾಡಿದ್ದಾರೆ. ಮೋದಿ ಭಾಷಣಕ್ಕೆ ಎದ್ದು ನಿಂತು ಗೌರವವನ್ನ ಸಲ್ಲಿಸಿದ್ರು ಅಲ್ಲಿ ಸೇರಿದ್ದಂತ 20,000 ಜನನು ಕೂಡ. ಮೋದಿ ಭಾಷಣವನ್ನ ಕೇಳಿದಂತ ದೇಶಗಳ ಸಂಖ್ಯೆ 80. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣ ಮಾಡಿದ್ರಲ್ಲ, 80 ದೇಶಗಳ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣವನ್ನ ಕೇಳುವಂತ ನಿಟ್ಟಿನಲ್ಲಿ. ಇನ್ನು 4 ದಿನಗಳ ಕಾಲ ಯಶಸ್ವಿಯಾಗಿ ಪ್ರವಾಸವನ್ನ ಮುಗಿಸಿದ್ರು ನರೇಂದ್ರ ಮೋದಿ ಅಮೆರಿಕ ಪ್ರವಾಸವನ್ನ. ಅಮೆರಿಕ ಪ್ರವಾಸದ ಬಳಿಕ ನರೇಂದ್ರ ಮೋದಿ ಅವರು ಈಜಿಪ್ಟ್ಗೆ ಭೇಟಿಯನ್ನ ನೀಡಲಿದ್ದಾರೆ. ನಾಳೆ ಹಾಗೂ ನಾಡಿದ್ದು 2 ದಿನಗಳ ಕಾಲ ಭೇಟಿ ಇದು. ಅಲ್ಲಿನ ಅಧ್ಯಕ್ಷ ಅಬ್ದೆಲ್ ಫತಾಹ್ ಅಲ್ ಸಿಸಿ ಅವರನ್ನ ಭೇಟಿಯಾಗಲಿದ್ದಾರೆ. ವ್ಯಾಪಾರ, ವಾಣಿಜ್ಯ ಮತ್ತು ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆ ಮೋದಿ ಅಲ್ಲಿನ ಅಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಈಜಿಪ್ಟ್ ಅಧ್ಯಕ್ಷರು 74ನೇ ಗಣರಾಜ್ಯೋತ್ಸವಕ್ಕೆ ಭಾರತಕ್ಕೆ ಅತಿಥಿಯಾಗಿ ಬಂದಿದ್ರು. ಹೀಗಾಗಿ ಈಜಿಪ್ಟ್ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡಿ, ನೋಡ್ತಾ ಇದ್ವಿ 4 ದಿನಗಳ ಅಮೆರಿಕ ಪ್ರವಾಸ, ತುಂಬಾ ಮಹತ್ವದ ಪ್ರವಾಸ ಆಗಿತ್ತು ಇದು ಭಾರತದ ಪಾಲಿಗೆ. ನಾಟ್ ಓನ್ಲಿ ನರೇಂದ್ರ ಮೋದಿ ಅವರ ವಿಚಾರವನ್ನ ನಾವು ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ರಕ್ಷಣೆ ಆಗಿರ್ಬೋದು, ಬಾಹ್ಯಾಕಾಶ ವಿಜ್ಞಾನ ತಂತ್ರಜ್ಞಾನ, ಮತ್ತೆ ರಾಜತಾಂತ್ರಿಕ ಒಪ್ಪಂದಗಳಾಗಿರುವಂಥದ್ದು, ಇದೆಲ್ಲದರನ್ನೂ ಕೂಡ ನೋಡ್ತಾ ಹೋಗೋದಾದ್ರೆ ಈ 4 ದಿನಗಳ ಹೈಲೈಟ್ಸ್ ಅಂತ ನೋಡಿದ್ರೆ ಪ್ರಮುಖವಾಗಿ ಏನನ್ನೆಲ್ಲ ಹೇಳ್ತಾ ಹೋಗ್ಬೋದು ಅಂತ. ಖಂಡಿತವಾಗಿ ಪೃಥ್ವಿ, ಈಗ ಅಲ್ಲಿ ಆಗಿರ್ತಕ್ಕಂಥ ಒಪ್ಪಂದಗಳ ವಿಚಾರಕ್ಕೆ ಬಂದಾಗ, ಒಂದು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಫೈಟರ್ ಜೆಟ್ ಇಂಜಿನ್ ಭಾರತದಲ್ಲಿ ಏನು ಉತ್ಪಾದನೆ ಆಗುತ್ತೆ ಆ ಟೆಕ್ನಾಲಜಿ ಟ್ರಾನ್ಸ್ಫರ್ ನ ಮಾಡೋದಕ್ಕೆ ಜಿ ಸಂಸ್ಥೆ ಒಪ್ಕೊಂಡಿದ್ದಲ್ಲ, ಅದಕ್ಕೆ ಅಮೆರಿಕ ಒಂದು ಒಪ್ಪಿಗೆಯನ್ನ ಕೊಟ್ಟು, ಅಮೆರಿಕ ಸಂಸತ್ತು ಮತ್ತು ಅಮೆರಿಕ ಅಧ್ಯಕ್ಷರು ಒಪ್ಪಿಗೆಯನ್ನ ಕೊಟ್ಟಿದ್ದಾರಲ್ಲ, ಇದು ಖಂಡಿತವಾಗಿಯೂ ಕೂಡ ಭಾರತ ಮತ್ತು ಅಮೆರಿಕದ ಸಂಬಂಧದಲ್ಲಿ ಮೈಲುಗಲ್ಲು ಅಂತಾನೆ ಒಂದು ಪ್ರಸ್ತಾಪಿತ ಆಗುತ್ತೆ. ಅದನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಫೈಟರ್ ಜೆಟ್ ಇಂಜಿನ್ ಅನ್ನ ಅವರು ತಮ್ಮ ಸ್ನೇಹಿತ ರಾಷ್ಟ್ರಕ್ಕೂ ಕೂಡ ಕೊಡೋದಿಲ್ಲ. ತಮ್ಮ ಸ್ನೇಹಿತ ರಾಷ್ಟ್ರ ಅಂದ್ರೆ ಆ ಒಂದು ಅದರ ಅಲೆಯ ಆಗಿರ್ತಕ್ಕಂಥ ರಾಷ್ಟ್ರಗಳಿಗೂ ಕೂಡ ಕೊಡೋದಿಲ್ಲ. ಹಾಗಿದ್ರೆ ಹಾಗಾಗಿ ನೋಡೋದಾದ್ರೆ ಭಾರತ ಅಮೆರಿಕದ ಮಿಲಿಟರಿ ಅಲೈ ಅಲ್ಲ. ಹಾಗಿದ್ದಾಗಿ ಕೂಡ ಭಾರತದ ಮತ್ತು ಅಮೆರಿಕದ ನಡುವಿನ ಸಂಬಂಧದ ದ್ಯೋತಕವಾಗಿ, ಆ ನಂಬಿಕೆಯ ದ್ಯೋತಕವಾಗಿ ಈಗ ಭಾರತದಲ್ಲಿಯೇ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಈ ಒಂದು ಫೈಟರ್ ಜೆಟ್ ಇಂಜಿನ್ಸ್ ಗಳು ಉತ್ಪಾದನೆ ಆಗೋದಕ್ಕೆ ಶುರುವಾಗ್ತವೆ. ಅದು ತೇಜಸ್ MK2 ಅಲ್ಲಿ ಬಳಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಭಾರತಕ್ಕೆ ಇದ್ದಂತ ಈ ಫೈಟರ್ ಜೆಟ್ ಗಳ ದೊಡ್ಡ ತಲೆನೋವು ಈ ಮೂಲಕ ನಿವಾರಣೆ ಆದಂತಾಗಿದೆ. ಇನ್ನು ನಾಸಾ ಮತ್ತೆ ಇಸ್ರೋದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ, ಬಾಹ್ಯಾಕಾಶವನ್ನ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತಕ್ಕೂ ಕೂಡ ಇನ್ನ ಒಂದು ಸ್ಥಾನಮಾನ ದೊರಕುತ್ತೆ. ಹೀಗಾಗಿ ಅದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಇವೆಲ್ಲವನ್ನು ಒಂದು ಸಮರೈಸ್ ಮಾಡುವಂತದ್ದು ಘಟನೆ ನಡೆದಿರುವಂತದ್ದು ನಿನ್ನೆ ಅಲ್ಲಿ ಅಮೆರಿಕ ಸಂಸತ್ತನ್ನ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಿದಂತ ಸಂದರ್ಭದಲ್ಲಿ. ಈ ಒಂದು ಸಂದರ್ಭವನ್ನ ನೋಡೋದಾದ್ರೆ ಸುಮಾರು 43ರಿಂದ 45 ನಿಮಿಷಗಳ ಕಾಲ ಅವರು ಭಾಷಣವನ್ನ ಮಾಡ್ತಾರೆ. ಈ 45 ನಿಮಿಷದಲ್ಲಿ 75 ಬಾರಿ ಅಲ್ಲಿಯ ಸಂಸದರು ಚಪ್ಪಾಳೆಯನ್ನ ಕೊಟ್ಟ ಒಂದು ಅಪ್ರಿಶಿಯೇಟ್ ಅನ್ನ ಮಾಡಿರುವಂತದ್ದು. ಎರಡನೇದಾಗಿ ಸುಮಾರು 15 ಬಾರಿ ಸ್ಟ್ಯಾಂಡಿಂಗ್ ಓವೇಷನ್ ಅನ್ನ ಕೊಡ್ತಾರೆ. ನಿಂತುಕೊಂಡು ಮೋದಿ ಅವರ ಭಾಷಣಕ್ಕೆ ಒಂದು ಸಲಾಮ್ ಅನ್ನ ಸಲ್ಲಿಸ್ತಾರೆ. ಈ ಒಂದು ಘಟನೆ ಇದೆಲ್ಲ ಇದು ಪ್ರಮುಖವಾಗಿ ಈಗ ಚರ್ಚೆ ಆಗ್ತಾ ಇರುವಂತ ಕಾರಣ. ಯಾಕಂದ್ರೆ ಅಷ್ಟು ಚಪ್ಪಾಳೆಯನ್ನ ಯಾಕೆ ಕೊಟ್ರು, ಅಷ್ಟು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನ ಯಾಕೆ ಕೊಟ್ರು ಅಂತ ನೋಡೋದಾದ್ರೆ, ಭಾರತ ಮತ್ತು ಅಮೆರಿಕ ಮಧ್ಯದಲ್ಲಿ ಇರ್ತಕ್ಕಂಥ ಸಂಬಂಧದ ಜೊತೆಗೆ ಅಲ್ಲಿ ಮೋದಿ ಅವರು ಮಾಡಿದ್ರೆ ಭಾರತ ಏನ್ ಮಾಡ್ತಾ ಇದೆ ಇವತ್ತು ವಿಶ್ವದ ಈ ಒಂದು ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಪ್ಯಾರಿಸ್ ಅಗ್ರಿಮೆಂಟ್ ಆಗಿತ್ತು 2030 ವೇಳೆಗೆ ರಿನ್ಯೂವಬಲ್ ಎನರ್ಜಿಗಿಂತ ಹೆಚ್ಚಾಗಿ ಈ ರಿನ್ಯೂವಬಲ್ ಎನರ್ಜಿಯನ್ನ ಬಳಸಬೇಕು. ಅದನ್ನು ಹೊರತುಪಡಿಸಿ ಒಂದು ನವೀಕರಿಸಲಾಗದ ಸಂಪನ್ಮೂಲವನ್ನು ಬಳಸೋದಕ್ಕಿಂತ ಹೆಚ್ಚಾಗಿ ನವೀಕರಿಸಬಹುದಾದ ಸಂಪನ್ಮೂಲ, ಉದಾಹರಣೆಗೆ ಸೌರ ವಿದ್ಯುತ್ ಅನ್ನ ಬಳಸುವಂತದ್ದಿರ್ಬೋದು, ಮುಂತಾದ ಬಳಸುವಂತ ಟಾರ್ಗೆಟ್ ಇತ್ತಲ್ಲ, ಆ ಟಾರ್ಗೆಟ್ ಅನ್ನ ಭಾರತ ಈಗ ಆಲ್ರೆಡಿ ಅಚೀವ್ ಮಾಡಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ 43% ಭಾರತ ಒಂದೇ ಅದಕ್ಕೆ ಕಾಂಪೀಟ್ ಮಾಡ್ತಿರೋದು. ಹೀಗೆ ಭಾರತದ ಹೆಗ್ಗಳಿಕೆಯನ್ನು ಕೂಡ ಮೋದಿ ಹೇಳ್ತಾ ಹೋದ್ರು. ಅದಾದ ಮೇಲೆ ಒಂದು ಚೆರಿಯ ಒಂದು ಕೇಕ್ ಅನ್ನು ನಿನ್ನೆ ಡಿನ್ನರ್ ಅನ್ನ ಕೂಡ ಒಂದು ಏರ್ಪಡಿಸಲಾಗಿತ್ತು ವೈಟ್ ಹೌಸ್ ನಲ್ಲಿ. ಅಲ್ಲಿ ಭಾರತ ಮೂಲದ ದೊಡ್ಡ ದೊಡ್ಡಗಳು, ಅತ್ಯಂತ ಅಗರ್ವ ಶ್ರೀಮಂತರ ಜೊತೆಗೆ ಭಾರತೀಯರು, ಅಮೆರಿಕನ್ ಉದ್ಯಮಿಗಳು ಕೂಡ ಪೃಥ್ವಿಗಾಗಿ ಒಟ್ಟಾರೆ ಒಂದು ಸಕ್ಸಸ್ಫುಲ್ ಭೇಟಿಯ ನಂತರ ಈಗ ಈಜಿಪ್ಟ್ಗೆ ಮೋದಿ ತೆರಳುತ್ತಾ ಇದ್ದಾರೆ. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.
ನಾನೇ ಬಿಗ್ ಬ್ರೇಕಿಂಗ್ ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.